ದೇವರಾಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ. ಸ್ವಲ್ಪ ಈ ಸಂಚಿಕೆಯನ್ನು ಡಿಲೇ ಆಗಿ ತಂದಿದ್ದೇವೆ, ಕಾರಣ ಕೆಲವು ಕಾರ್ಯಗಳನ್ನು ಸೇರಿಸಿ ಕೊಡುವುದಕ್ಕೋಸ್ಕರವಾಗಿ. ಕಳೆದ ತಿಂಗಳು ನಡೆದಂಥ ಅನೇಕ ಕಾರ್ಯಗಳನ್ನೇ ನಾವು ಇಂದು ನಿಮ್ಮೊಂದಿಗೆ ಶೇರ್ ಮಾಡಿಕೊಳ್ಳಲಿದ್ದೇವೆ. ಬನ್ನಿ ನಾವು ಸಂಚಿಕೆಗೆ ಹೋಗೋಣ. ಮೊದಲನೇದಾಗಿ ಎಂದಿನಂತೆ ಇಸ್ರಾಯೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ನಿಂದ ಆರಂಭಿಸಿ ಇವತ್ತು ಅದು ಇನ್ನೊಂದು ಹಂತಕ್ಕೆ, ಇನ್ನೊಂದು ಪರಿಮಾಣಕ್ಕೆ ಹೋಗಿದೆ. ಅದೇನೆಂದರೆ, ಒಂದು ಕಡೆ ಇಸ್ರಾಯೇಲ್ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಆರಂಭವಾಗಿ ಗಾಜಾ ದಾಟಿ, ಹಿಜ್ಬುಲ್ಲಾ ದಾಟಿ, ಇಂದು ಇಸ್ರಾಯೇಲ್ ಗೋಲನ್ ಹೈಟ್ಸ್ ಅನ್ನು ದಾಟಿ ಸಿರಿಯಾದ ದಮಸ್ಕಸ್ಗೆ 10 ಕಿಲೋಮೀಟರ್ ದೂರದಲ್ಲಿ ಇದ್ದಾರೆ. ಏನು ಕಾರಣ ಅಂದರೆ, ಇಸ್ರಾಯೇಲ್ನ ಎಲ್ಲೇ ವ್ಯಾಪಕವಾಗುತ್ತಲೇ ಇದೆ. ಇಲ್ಲಿ ಸಿರಿಯಾದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ರಾಜಕಾರಣದ ಬದಲಾವಣೆ, ಪರಂಪರೆಯಾಗಿ ಜನನಾಯಕನ ಆಡಳಿತವನ್ನು ಮಾಡಿ ಕಡೆಯದಾಗಿ ಸರ್ವಾಧಿಕಾರಿ ಎಂಬುದಾಗಿ ಹೆಸರು ಪಡೆದು ಇವತ್ತು ಅಲ್ಲಿ ಆಡಳಿತವು ಬದಲಾಗಿದೆ. ಅದಕ್ಕೆ ಬೆಂಬಲವಾಗಿ ರಷ್ಯಾ ಹಾಗೂ ಇರಾನ್ ಇದ್ದರು. ಈಗ ಅದೆಲ್ಲವನ್ನು ದಾಟಿ ಬಂಡಾಯಗಾರರು ಅಲ್ಲಿ ಬಂದಿದ್ದಾರೆ. ಇದು ಮೊದಲನೆಯದಾಗಿ ಇಸ್ರಾಯೇಲ್ನ ವಿಷಯದಲ್ಲಿ ನಡೆದಿದೆ. ಸರಿ, ಇದಕ್ಕೂ ಈ ಕಡೆಯ ಕಾಲ ಸಂಭವ ನಮಗೂ ಏನು ಸಂಬಂಧ ಎಂಬುದಾಗಿ ಕೇಳುವುದಾದರೆ, ಈಗಾಗಲೇ ಅನೇಕ ವಿಷಯ ಮಾತನಾಡುವಾಗ ಒಂದು ವಿಷಯ ಹೇಳಿದ್ದೇವೆ, ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ. ಈ ಇಸ್ರಾಯೇಲ್ ಪ್ಯಾಲೆಸ್ತೀನ್ ಸಮಸ್ಯೆಯಲ್ಲಿ ಕಡೆಯದಾಗಿ ಇಸ್ರಾಯೇಲ್ ಹಾಗೂ ರಷ್ಯಾದ ಯುದ್ಧವೇ ಫೈನಲ್ ಆಗಿ ಇರುತ್ತದೆ. ನಡುವೆ ಎಲ್ಲಾ ದೇಶಗಳು ಬಂದು ಹೋಗುತ್ತಾರೆ ಎಂಬುದಾಗಿ ನೋಡಿದೆವು. ಅದರಲ್ಲಿ ಹಿಜ್ಬುಲ್ಲಾ ಒಳಗೆ ಬಂತು. ಅದೇನೆಂದರೆ, ಲೆಬನಾನ್ ಬಂತು, ಇರಾಕ್ನಿಂದ ಒಂದು ಗುಂಪಿನವರು ಬಂದರು, ಇರಾನ್ ಒಳಗೆ ಬಂದರು, ಎಲ್ಲ ಬಂದಿದ್ದಾರೆ. ಈಗ ಇಸ್ರಾಯೇಲ್ ನೇರವಾಗಿ ರಷ್ಯಾ ಪಡೆಗಳಿರುವಂತಹ ಸ್ಥಳಕ್ಕೆ ಹೋಗಿದೆ. ಎಲ್ಲಿ ಎಂದು ಕೇಳುವುದಾದರೆ, ಸಿರಿಯಾದೊಳಗೆ ರಷ್ಯಾ ಪಡೆಗಳು ಅಜಾರ್ ಅಲ್ಲಿ ಇದ್ದಂತಹ ಆ ದೇಶದ ಅಧ್ಯಕ್ಷರಿಗೆ ಸಹಾಯವಾಗಿ ಇದ್ದರು. ಈಗ ಅಲ್ಲಿರುವಂತಹ ಎಲ್ಲ ವೆಪನ್ಸ್ ರಷ್ಯಾದ್ದು. ಬಂಡಾಯಗಾರರು ಅದನ್ನು ವಶಪಡಿಸಿಕೊಂಡಿದ್ದಾರೆ. ಸೊ ಈಗ ಸ್ಥಳಕ್ಕೆ ಹೋಗುವಾಗ ರಷ್ಯಾ ಹಾಗೂ ಇರಾನ್ ಯಾವುದೇ ಒಂದು ಉತ್ತರವನ್ನು ಕೊಡದೆ ತಮ್ಮ ಎಂಬಸಿಯನ್ನು ಮುಚ್ಚಿ ಹೋಗಿದ್ದಾರೆ. ಇನ್ನೊಂದು ಆಶ್ಚರ್ಯ ಏನೆಂದರೆ, ಅಜಾದ್ ಅವರು ರಷ್ಯಾಗೆ ಹೋಗಿದ್ದಾರೆ. ಸೊ ಈಗ ಈ ಒಂದು ಸ್ಥಳದಲ್ಲಿ ರಹಸ್ಯವಾಗಿ ಇಸ್ರಾಯೇಲ್ ರಷ್ಯಾ ಸಮೀಪವಾಗಿದ್ದಾರೆ. ಇಬ್ಬರು ಕೂಡ ಯುದ್ಧ ಮಾಡುವುದಕ್ಕಾಗಿ ಒಂದು ಸ್ಥಳಕ್ಕೆ ಬಂದಿದ್ದಾರೆ. ಈಗಾಗಲೇ ಒಂದು ದೊಡ್ಡ ಸಮಸ್ಯೆ ಬಂದಾಗ, ನಾನು ಹೇಳುತ್ತಿರುವುದು ಒಂದು 10 ವರ್ಷದ ಮುಂಚೆ, ನಿಮಗೆ ನೆನಪಿದೆ ಅಂದುಕೊಳ್ಳುತ್ತೇನೆ. ಲಿಬಿಯಾದಲ್ಲಿ ಗಡಾಫಿಯನ್ನು ಕೊಲೆ ಮಾಡುವಾಗ ಅವರು ಹೇಳುತ್ತಾರೆ, ನೀವು ನಮ್ಮ ಸ್ನೇಹಿತರನ್ನು ಒಬ್ಬೊಬ್ಬರನ್ನಾಗಿ ತಾಕುತ್ತಿದ್ದೀರಾ, ಒಂದು ದಿನ ನಾನು ಪ್ರತ್ಯುತ್ತರ ಕೊಡುತ್ತೇನೆ ಎಂದು ಇದೇ ಪುಟಿನ್ ಹೇಳುತ್ತಾರೆ. ಈಗ ಈ ಅಜಾದ್ ಅವರ ಸಮಸ್ಯೆಯನ್ನು ಕೂಡ ಅವರು ಹಾಗೆ ನೋಡುತ್ತಾರೆ. ಯಾಕೆ ಇರಾನ್ ಹಾಗೂ ರಷ್ಯಾ ಮೌನವಾಗಿದ್ದಾರೆ ಎನ್ನುವಂಥದ್ದನ್ನು ಅನೇಕರು ಯೋಚಿಸುತ್ತಾ ಇದ್ದಾರೆ. ಅವರು ಮತ್ತೆ ಎಲ್ಲಿಂದ ತಾಕುತ್ತಾರೆ ಎಂದು ಗೊತ್ತಿಲ್ಲ. ಸೊ ಇಸ್ರಾಯೇಲ್ ರಷ್ಯಾದ ಕಾನ್ಫ್ಲಿಕ್ಟ್ ಈಗ ಇಸ್ರಾಯೇಲ್ ಅನ್ನು ದಾಟಿಯಲ್ಲಿ ಬರುವುದಕ್ಕೆ ಆರಂಭವಾಗಿದೆ. ಸೊ ಈಗ ಆ ಸ್ಥಳದಲ್ಲಿ ಇನ್ನೊಂದು ಬಹಳ ಮುಖ್ಯವಾದ ಕಾರ್ಯವೂ ಕೂಡ ನಡೆದಿದೆ. ಏನೆಂದು ಕೇಳುವುದಾದರೆ, ಈ ಸಿರಿಯಾದವರನ್ನು ಬಂಡಾಯಗಾರರು ಹಿಡಿದಿದ್ದಾರೆ. ಇವರು ಬಂದು ಸಿರಿಯಾವನ್ನು ಬಿಡುಗಡೆ ಮಾಡಿದರು ಎಂಬುದಾಗಿ ಹೇಳಲಾಗುತ್ತಿದೆ. ಆದರೆ ಅವರು ಹೇಳುವಂತ ಮಾತು ಬಹಳ ಇಂಪಾರ್ಟೆಂಟ್. ನಾವು ಸಿರಿಯಾಗೆ ಬಂದಿದ್ದೇವೆ, ಇದರೊಂದಿಗೆ ನಾವು ಇಲ್ಲಿ ಇರುವುದಿಲ್ಲ. ಆ ರೀತಿಯಾಗಿ ಹೇಳಿ ಅವರು ಮುಂದೆ ಹೇಳುತ್ತಾರೆ, ನಾವು ಇಲ್ಲಿಂದ ಹೋಗಿ ಯೆರೂಸಲೇಮ್ಗೆ ಹೋಗಿ ಅಲೆಕ್ಸಾ ಮಾಸ್ಕ್ ಅನ್ನು ನಾವು ಬಿಡುಗಡೆ ಮಾಡಲಿದ್ದೇವೆ. ಆ ರೀತಿಯಾಗಿ ಹೇಳಿದ್ದಾರೆ. ಇದೇ ಮುಂದೆ ಬಹಳ ಮುಖ್ಯವಾದಂಥದ್ದು. ಈ ವಿಷಯದಲ್ಲಿ ನೀವು ನೋಡುವುದಾದರೆ, ಈ ಸಮಸ್ಯೆಯು ಇಸ್ರಾಯೇಲ್ ಅನ್ನು ಕೇಂದ್ರವಾಗಿಟ್ಟುಕೊಂಡೇ ಬರುತ್ತಿದೆ. ಇಸ್ರಾಯೇಲೇ ಇಲ್ಲದೆ ಇರುವಂತಹ ಒಂದು ಸಮಸ್ಯೆ ಅದಲ್ಲ. ಎಲ್ಲಾ ಕಡೆಯಲ್ಲೂ ಕೂಡ ಅವರು ಇಸ್ರಾಯೇಲ್ ಅನ್ನು ಲಿಂಕ್ ಮಾಡುತ್ತಿದ್ದಾರೆ. ಸೊ ಈಗ ಇದು ಇನ್ನೂ ಕೂಡ ಸ್ವಲ್ಪ ದೊಡ್ಡದಾಗಿ ಮಾರ್ಪಡುತ್ತದೆ. ಒಂದು ವೇಳೆ ಈ ಪಡೆಯೊಂದಿಗೆ ಎಲ್ಲರೂ ಒಟ್ಟಾಗಿ ಸೇರಿ ಇರಾನ್ ಹಾಗೂ ರಷ್ಯಾ ಹೇಗೋ ಇವರು ಇಸ್ರಾಯೇಲ್ ವಿರುದ್ಧವಾಗಿ ಬರುವುದಕ್ಕೆ ಎಲ್ಲಾ ಕಾರ್ಯವೂ ಕೂಡ ನಡೆಯುತ್ತಾ ಇದೆ. ಇದರೊಂದಿಗೆ ಇನ್ನೊಂದು ಬಹಳ ಮುಖ್ಯವಾದಂತಹ ಒಂದು ಪ್ರಕಟಣೆಯನ್ನು ಟ್ರಂಪ್ನವರು ಈ ಸಂಚಿಕೆಯನ್ನು ಮಾಡುವುದಕ್ಕಿಂತ ಕೆಲವು ದಿನಗಳ ಹಿಂದೆ ಹೇಳಿದರು. ಏನು ಹೇಳಿದರು ಅಂದರೆ, ನ್ಯಾಟೋ ದೇಶಗಳೊಂದಿಗೆ ನಾನು ಕಾದಾಡಲಿದ್ದೇನೆ ಎಂದು ಹೇಳಿದರು. ನ್ಯಾಟೋ ದೇಶಗಳಲ್ಲಿ ಅನೇಕರು ಇದ್ದಾರೆ. ಯುರೋಪ್ನಲ್ಲಿ ತಮ್ಮ ಪಡೆಗಳನ್ನು ಇಟ್ಟುಕೊಂಡಿದ್ದಾರೆ. ರಷ್ಯಾ ಯುಕ್ರೇನ್ ಸಮಸ್ಯೆಗೆ ಮೇನ್ ಕಾರಣ ಏನೆಂದರೆ, ನ್ಯಾಟೋ ದೇಶಗಳೊಂದಿಗೆ ಯುಕ್ರೇನ್ ಸೇರುತ್ತೇನೆ ಎಂಬುದಾಗಿ ಹೇಳಿತು. ಅದಕ್ಕೆ ರಷ್ಯಾ ಒಪ್ಪಿಕೊಳ್ಳಲಿಲ್ಲ. ಸೊ ನ್ಯಾಟೋ ಪಡೆಗಳು ಅಲ್ಲಿ ಬರುತ್ತದೆ ಎಂಬುದಾಗಿ ಅವರು ಹೇಳಿದರು. ಆ ಸಮಸ್ಯೆ ದೊಡ್ಡ ಕಾನ್ಫ್ಲಿಕ್ಟ್ ಆಗಿ ಮಾರ್ಪಟ್ಟಿತು. ಸರಿ, ಈಗ ಟ್ರಂಪ್ ಅನೌನ್ಸ್ ಮಾಡಿದ್ದು ಯಾವ ನ್ಯಾಟೋ ದೇಶದೊಂದಿಗೆ ಕಾದಾಡಲಿದ್ದಾರೆ ಎಂದರೆ, ಟ್ರಂಪ್ ಹೇಳುತ್ತಾರೆ ನ್ಯಾಟೋ ದೇಶವಾದ ಟರ್ಕಿಯೊಂದಿಗೆ ನಾವು ಕಾದಾಡಲಿದ್ದೇವೆ ಎಂಬುದಾಗಿ ಹೇಳಿದ್ದಾರೆ. ಅವರೇ ಅನೌನ್ಸ್ ಮಾಡಿದ್ದಾರೆ, ಅವರನ್ನು ತಾಕುವುದಕ್ಕೆ ನಾವು ಸಿದ್ಧರಾಗಿದ್ದೇವೆ. ಏನು ಕಾರಣ ಎಂದು ಕೇಳುವುದಾದರೆ, ಈ ಸಿರಿಯಾ ಸಮಸ್ಯೆಯಲ್ಲಿ ಅವರು ಏನ್ ಹೇಳುತ್ತಾರೆ ಅಂದರೆ, ಈ ಬಂಡಾಯಗಾರರನ್ನು ಟರ್ಕಿಯವರೇ ಕಳುಹಿಸಿದ್ದಾರೆ ಹಾಗೆನ್ನುವಂಥದ್ದು ಕೂಡ ಒಂದು ಸ್ಟೇಟ್ಮೆಂಟ್ ಆಗಿ ಇದೆ. ಸೊ ಟ್ರಂಪ್ನವರು ಟರ್ಕಿಯನ್ನು ತಾಕುವುದಕ್ಕೆ ಸಿದ್ಧರಾದರೆ, ರಷ್ಯಾದ ಇನ್ನೊಬ್ಬ ಬಹಳ ಹತ್ತಿರವಾದ ಮಿತ್ರ ಯಾರು ಅಂದರೆ ಟರ್ಕಿಯವರು. ಅಷ್ಟು ಮಾತ್ರವಲ್ಲ, HK 38ರಲ್ಲಿ ಟರ್ಕಿ ಕೂಡ ಇದೆ ರಷ್ಯಾಗೆ ಬೆಂಬಲವಾಗಿ. ಸೊ ಇವರೆಲ್ಲರೂ ಕೂಡ ಒಂದು ಕಡೆ ಫಾರ್ಮ್ ಆಗುವಂಥದ್ದನ್ನು ನೀವು ನೋಡುತ್ತೀರಾ. ಕಡೆಯ ಕಾಲದ ಗುರುತುಗಳಲ್ಲಿ ಯೇಸು ಬಹಳ ಮುಖ್ಯವಾಗಿ ಹೇಳುತ್ತಾರೆ, ಜನರಿಗೆ ವಿರುದ್ಧವಾಗಿ ಜನರು, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ. ಈಗ ಯೋಚಿಸಿ ನೋಡಿರಿ, ಎಲ್ಲಾ ದೇಶಗಳಲ್ಲೂ ಒಳಗೆ ಗಲಭೆ ನಡೆಯುತ್ತಾ ಇದೆ. ಎಲ್ಲಾ ಪ್ರಾಂತ್ಯದಲ್ಲೂ ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯ ನಡೆಯುತ್ತಿದೆ. ಚೀನಾ ತೈವಾನ್ ಸಮಸ್ಯೆ ಹೋಗುತ್ತಿದೆ. ಸೌತ್ ಕೊರಿಯಾದಲ್ಲಿ ಬಹಳ ದೊಡ್ಡ ರಾಜಕಾರಣದ ಬದಲಾವಣೆಯು, ಅಲ್ಲಿ ಅವರು ಮಾರ್ಷಲ್ ಲಾ ಅಂದರೆ ನಮ್ಮ ಊರಲ್ಲಿ ಕರ್ಫ್ಯೂ ಎಂಬುದಾಗಿ ಹೇಳುವಂತ ಅದನ್ನು ಅಲ್ಲಿ ಹಾಕಿದ್ದಾರೆ. ಸೊ ಈಗ ಸಿರಿಯಾದಲ್ಲಿ ಒಂದು ಬಂಡಾಯ ಹೇಳುತ್ತಾ ಇದೆ.
ಇಸ್ಬುಲ್ಲಾ ಸಮಸ್ಯೆಗಳು ಲೋಕಾದ್ಯಂತ ನೀವು ನೋಡುವುದಾದರೆ ಜನಕ್ಕೆ ವಿರುದ್ಧವಾಗಿ ಜನರು ಒಂದು ಕಡೆ, ರಾಜ್ಯಕ್ಕೆ ವಿರುದ್ಧವಾಗಿ ರಾಜ್ಯವು ಇನ್ನೊಂದು ಕಡೆ. ಇಡೀ ಜಗತ್ತೇ ಈಗ ಯೇಸು ಹೇಳಿದಂತಹ ಕಡೆಯ ಕಾಲದ ಗುರುತುಗಳಿಗೆ ಬಹಿರಂಗವಾದಂತಹ ಗುರುತಾಗಿ ಇದೆ. ದೇವರು ಹೇಳಿದ ಪ್ರಕಾರ ಸ್ಪಷ್ಟವಾಗಿ ಪ್ರವಾದನೆಗಳು ನೆರವೇರುತ್ತಾ ಇದೆ. ಇನ್ನು ಇದರ ಕುರಿತಾದ ಅಪ್ಡೇಟ್ಸ್ ಎಲ್ಲವನ್ನು ಬರುವ ಸಂಚಿಕೆಯಲ್ಲಿ ದೇವರ ಚಿತ್ತವಾದರೆ ನಾವು ನಿಮಗೆ ತಿಳಿಸುತ್ತೇವೆ. ಈಗ ಇನ್ನೊಂದು ಬಹಳ ಮುಖ್ಯವಾದ ವಿಷಯವನ್ನು ನಾವು ನೋಡೋಣ. ಇದು ಡಿ-ಡಾಲರೈಸೇಷನ್, ಅಂದರೆ ಡಾಲರ್ ಅನ್ನು ಅಳಿಸಿ ಹಾಕುವಂತದ್ದು. ಅದನ್ನು ಅಳಿಸಿ ಹಾಕಿ ಅದಕ್ಕೆ ಪರ್ಯಾಯವಾಗಿ ಇನ್ನೊಂದು ಕರೆನ್ಸಿಯನ್ನು ತರಬೇಕೆಂಬುದಾಗಿ ಬ್ರಿಕ್ಸ್ ದೇಶಗಳು ಪ್ರಯತ್ನ ಮಾಡುತ್ತಾ ಇದೆ. ಬ್ರಿಕ್ಸ್ ಎಂಬುದಾಗಿ ನೋಡುವುದಾದರೆ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ಬ್ರೆಜಿಲ್, ರಷ್ಯಾ, ಇಂಡಿಯಾ, ಚೀನಾ, ಸೌತ್ ಆಫ್ರಿಕಾ ಈ ಎಲ್ಲಾ ದೇಶಗಳು ಸೇರಿ ಏನ್ ಮಾಡಿದ್ರೆ ಅಂದ್ರೆ ಬ್ರಿಕ್ಸ್ ಎಂಬುದಾಗಿ ಫಾರ್ಮ್ ಮಾಡುತ್ತಾರೆ. ಇದು ಬಹಳ ವರ್ಷದಿಂದ ಇದೆ, ಈ ವ್ಯವಸ್ಥೆ ಬಹಳ ವರ್ಷದಿಂದ ಇದೆ. ಅವರು ಸ್ನೇಹಿತರುಗಳ ಹಾಗೆ ಇದ್ದರು, ಆದರೆ ದಿಢೀರ್ ಎಂಬುದಾಗಿ ಡಾಲರ್ಗೆ ಪರ್ಯಾಯವಾಗಿ ತರಬೇಕೆಂಬುದಾಗಿ ಎಲ್ಲರೂ ಸಿನ್ಸಿಯರ್ ಆಗಿ ವರ್ಕ್ ಮಾಡಿದ್ರು. ಅಷ್ಟು ಮಾತ್ರವಲ್ಲ, 20ಕ್ಕೂ ಮೇಲ್ಪಟ್ಟಂತ ದೇಶಗಳು ಇವರೊಂದಿಗೆ ಸೇರಿದ್ದಾರೆ. ಈಗಲೂ ಅನೇಕರು ಸೇರುತ್ತೇವೆ ಎಂಬುದಾಗಿ ಅಪ್ಲೈ ಮಾಡಿದ್ದಾರೆ. ಎಲ್ಲರೂ ಏನ್ ಹೇಳುತ್ತಾ ಇದ್ದಾರೆ ಅಂದ್ರೆ ಅಮೆರಿಕದ ಡಾಲರ್ಸ್ಗೆ ಬದಲಾಗಿ ಬ್ರಿಕ್ಸ್ ಬರುತ್ತಾ ಇದೆ, ಬಂದಿದೆ ಎಂಬುದಾಗಿ ಎಲ್ಲ ಹೇಳಿದರು. ಆಗಲೂ ನಾವು ಸಂಚಿಕೆಯಲ್ಲಿ ಹೇಳಿದ್ವಿ, ಖಂಡಿತವಾಗಿ ಬ್ರಿಕ್ಸ್ ಪರ್ಯಾಯವಾಗಿರುವುದಿಲ್ಲ. ಯಾಕಂದ್ರೆ ಬೈಬಲ್ ಪ್ರಕಾರ ಯಾವಾಗಲೂ ಪರಿಸ್ಥಿತಿಗಳು ಬದಲಾಗುತ್ತದೆ, ಲೋಕದಲ್ಲಿ ಬದಲಾವಣೆ ಆಗುತ್ತದೆ. ಈ ಬ್ರಿಕ್ಸ್ ಹೆಚ್ಚು ಕಮ್ಮಿ 25-30 ದೇಶಗಳು ಇಮಿಡಿಯೇಟ್ ಆಗಿ ಅಕ್ಸೆಪ್ಟ್ ಮಾಡಿದ ಕೂಡಲೇ ಈಜಿಪ್ಟ್ ನವರು ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ರು. ಸೌದಿ ಅರೇಬಿಯಾದವರು ಕೂಡ ಅದಕ್ಕೆ ಅಪ್ಲೈ ಮಾಡಿದ್ದಾರೆ. ಹಾಗೆ ಇರುವಾಗ ಎಲ್ಲರೂ ಹೇಳುತ್ತಾರೆ ಬ್ರಿಕ್ಸೇ ಎಂಬುದಾಗಿ. ಆದರೆ ಬೈಬಲ್ ಪ್ರಕಾರವಾಗಿ ಯುರೋಪ್ ಯೂನಿಯನ್ ಯೂರೋನೇ ಬರಬೇಕು, ಯುರೋಪ್ ಯೂನಿಯನ್ ನೆಕ್ಸ್ಟ್ ಸೂಪರ್ ಪವರ್ ಆಗಿ ಬರಬೇಕು. ಹಾಗೆ ಬರಬೇಕು ಅಂದ್ರೆ ಎಕನಾಮಿ ಅವರ ಕಂಟ್ರೋಲ್ಗೆ ಹೋಗಬೇಕು, ಬ್ರಿಕ್ಸ್ ಕಂಟ್ರೋಲ್ಗೆ ಹೋದ್ರೆ ಬರುವುದಿಲ್ಲ. ಇದನ್ನು ಬೇಸ್ ಮಾಡಿಯೇ ನಾವು ಹೇಳಿದ್ವಿ, ಪ್ರವಾದನೆ ಎಲ್ಲ ಬೈಬಲ್ ನಲ್ಲಿರುವಂತಹ ವಿಷಯವನ್ನು ನಾವು ಪರಿಶೋಧಿಸಿ ಅದನ್ನು ಹೇಳಿದ್ವಿ. ಈಗ ಬ್ರಿಕ್ಸ್ ಒಡೆದು ಹೋಗುತ್ತದೆ. ಯಾವುದರಿಂದ ಒಡೆದು ಹೋಗುತ್ತದೆ? ಟ್ರಂಪ್ ಬಂದಿದ್ದಾರೆ, ಬಂದ ಕೂಡಲೇ ಹೇಳುತ್ತಾರೆ ಈ ಡಿ-ಡಾಲರೈಸೇಷನ್ ಅಂದ್ರೆ ಡಾಲರ್ಗೆ ವಿರುದ್ಧವಾಗಿ ಎದ್ದಿರುವಂತಹ ಎಲ್ಲಾ ದೇಶಗಳಿಗೂ 100% ತೆರಿಗೆ ಹಾಕಲಿದ್ದೇವೆ, ಬದಲಾಯಿಸಲಿದ್ದೇವೆ ಎಂದು. ಇದರಲ್ಲಿ ಬ್ರಿಕ್ಸ್ ಅಲ್ಲಿ ಆಕ್ಟಿವ್ ಆಗಿದ್ದಂತ ಒಂದು ದೇಶ ಯಾವುದಂದ್ರೆ ಇಂಡಿಯಾನೇ. ಅಂದ್ರೆ ಅವರು ತೀರ್ಮಾನ ತೆಗೆದುಕೊಳ್ಳುವಂತಹ ಸ್ಥಾನದಲ್ಲಿದ್ದಾರೆ. ಇಂಡಿಯಾದ ಎಕನಾಮಿ ಅಷ್ಟೊಂದು ಸ್ಟ್ರಾಂಗ್ ಆಗಿ ಇತ್ತು. ಹಾಗೆ ಇರುವಾಗ ಇದನ್ನೆಲ್ಲ ಹೇಳುತ್ತಾ ಇದ್ದರು. ಈಗ ನೀವು ಚೆನ್ನಾಗಿ ಗಮನಿಸಿ ನೋಡಿರಿ, ಈ ಡಿ-ಡಾಲರೈಸೇಷನ್ ಎನ್ನುವಂತ ಸಮಸ್ಯೆ ಬಂದು ಟ್ರಂಪ್ ಮಾತನಾಡಲು ಆರಂಭಿಸಿದ ಕೂಡಲೇ ಮೊದಲ ರಿಯಾಕ್ಷನ್ ಇಂಡಿಯಾದವರೇ ಕೊಟ್ಟಿದ್ದಾರೆ. ಏನ್ ಹೇಳಿದ್ದಾರೆ ಅಂದರೆ, ನಾವು ಡಿ-ಡಾಲರೈಸೇಷನ್ಗೆ ಪ್ರಯತ್ನ ಮಾಡೇ ಇಲ್ಲ, ನಾವು ಬ್ರಿಕ್ಸ್ ಅನ್ನು ಒಂದು ವ್ಯವಸ್ಥೆಯಾಗಿ ಇಟ್ಟುಕೊಂಡಿದ್ದೇವೆ, ಬಿಟ್ಟರೆ ಈ ಡಾಲರ್ ಅನ್ನು ಅಳಿಸಿ ಹಾಕುವಂತ ಆಲೋಚನೆ ನಮಗೆ ಇಲ್ಲವೇ ಇಲ್ಲ ಎಂಬುದಾಗಿ ಹೇಳಿ ಇಂಡಿಯಾ ಅದಕ್ಕೆ ಒಂದು ಪ್ರತ್ಯುತ್ತರವನ್ನು ಕೊಟ್ಟಿದೆ. ಈಗ ಪರ್ಯಾಯದ ಹಣವಾಗಿ ಬ್ರಿಕ್ಸ್ ರೂಪಿಸಲ್ಪಡುವುದಕ್ಕೆ ಬಹಳ ದೊಡ್ಡ ಮಟ್ಟಿಗೆ ತ್ವರೆ ಮಾಡಲಾಗುತ್ತಿದೆ. ಈ ವರ್ಲ್ಡ್ ವಾರ್ ನಂತರವಾಗಿ ಯುರೋಪ್ ಯೂನಿಯನ್ನೇ, ಅಲ್ಲಿರುವಂತಹ ದೇಶಗಳೇ ಅದು ಶಕ್ತಿಶಾಲಿ ರಾಷ್ಟ್ರವಾಗಿ ಮಾರ್ಪಡಲಿದೆ. ಸೊ ಈ ಕಾರ್ಯಗಳೆಲ್ಲವೂ ಕೂಡ ಈಗ ನಡೆಯುತ್ತಾ ಇದೆ. ಒಂದು ಅಪ್ಡೇಟ್ ಅನ್ನು ಹೇಳಿ, ಒಂದು ಇಂಟ್ರೆಸ್ಟಿಂಗ್ ಆದ ವಿಷಯವನ್ನು ಹೇಳಿ ಸಂಚಿಕೆಯನ್ನು ಮುಗಿಸುವುದಕ್ಕೆ ನಾನು ಬಯಸುತ್ತೇನೆ. ಏನು ಅಪ್ಡೇಟ್ ಯಾವುದರ ಕುರಿತಾಗಿ ಅಂದರೆ, 1-2 ಸಂಚಿಕೆಯ ಮುಂಚೆ ನಾವು ನೆತನ್ಯಾಹು ಕುರಿತಾಗಿ ಮಾತನಾಡಿದ್ವಿ, ನಿಮಗೆ ನೆನಪಿದೆ ಎಂದುಕೊಳ್ಳುತ್ತೇನೆ. ಇಸ್ರಾಯೇಲಿನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರಿಗೆ ಅಗೇನ್ಸ್ಟ್ ಆಗಿ ICC ಅಲ್ಲಿ ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ಅಲ್ಲಿ ಏನ್ ಮಾಡಿದ್ರು ಅಂದ್ರೆ ಒಂದು ಅರೆಸ್ಟ್ ವಾರೆಂಟ್ ಅನ್ನು ಹಾಕಿದ್ರು, ಅವರನ್ನು ಅರೆಸ್ಟ್ ಮಾಡಬೇಕೆಂಬುದಾಗಿ ಹೇಳಿದ್ರು. ಆಗಲೇ ನಾವು ಹೇಳಿದ್ವಿ, ಇದಕ್ಕಿಂತ ಮುಂಚೆ ಪುಟಿನ್ ಅವರಿಗೂ ಕೂಡ ಅರೆಸ್ಟ್ ವಾರೆಂಟ್ ಅನ್ನು ಕೊಟ್ಟಿದ್ದಾರೆ. ಅಷ್ಟು ಮಾತ್ರವಲ್ಲ, ಲೋಕದ ನಾಯಕರು ಯಾರಿಗೆಲ್ಲ ಕೊಟ್ಟರು, ಯಾರನ್ನು ಕೂಡ ಇಲ್ಲಿಯ ತನಕ ಅರೆಸ್ಟ್ ಮಾಡಿಲ್ಲ ಎಂಬುದಾಗಿ ಕೂಡ ಹೇಳಿದ್ವಿ. ಈಗ ಅದೇ ನಡೆದಿದೆ. ಏನೆಂಬುದಾಗಿ ಕೇಳುವುದಾದರೆ, ಹಂಗೇರಿ ದೇಶದವರು ಬೆಂಜಮಿನ್ ನೆತನ್ಯಾಹು ಅವರನ್ನು ಆಮಂತ್ರಿಸಿದ್ದಾರೆ. ನಮ್ಮ ದೇಶಕ್ಕೆ ಬನ್ನಿ, ನಾವು ಅರೆಸ್ಟ್ ಮಾಡುವುದಿಲ್ಲ, ನಾವು ನಿಮ್ಮನ್ನು ಆಮಂತ್ರಿಸುವುದಕ್ಕೆ ರೆಡ್ ಕಾರ್ಪೆಟ್ ಹಾಕುತ್ತೇವೆ ಎಂಬುದಾಗಿ ಹೇಳಿದ್ದಾರೆ. ಇಂಡಿಯಾದವರು ಹೇಳಿದ್ದಾರೆ, ನಾವು ICC ನ ಮೆಂಬರ್ ಅಲ್ಲ, ಅಂದರೆ ಇಂಟರ್ನ್ಯಾಷನಲ್ ಕ್ರಿಮಿನಲ್ ಕೋರ್ಟ್ ನ ಮೆಂಬರ್ ನಾವಲ್ಲ, ನೆತನ್ಯಾಹು ಬಂದರೆ ಇಲ್ಲಿ ಅರೆಸ್ಟ್ ಮಾಡುವುದಿಲ್ಲ ಎಂಬುದಾಗಿ ಹೇಳಿದ್ದಾರೆ. ಇದುವೇ ಸ್ವಲ್ಪವಾಗಿ ನೀವು ನೋಡಿರಿ, ಅರೆಸ್ಟ್ ವಾರೆಂಟ್ ಏನು ಕೂಡ ಇಲ್ಲದ ಹಾಗೆ ಹೋಗುತ್ತದೆ. ಬೆಂಜಮಿನ್ ನೆತನ್ಯಾಹು ಈಗ ಯಾವ ರೀತಿಯಾಗಿ ಪುಟಿನ್ ಅವರು ಸಂಚರಿಸುತ್ತಾ ಇದ್ದಾರೆ, ಅವರು ಕೂಡ ಹಾಗೆ ಸಂಚರಿಸುತ್ತಾರೆ. ನಾನು ಅವಾಗಲೇ ಹೇಳಿದೆ, ಇನ್ನೂ ಕೂಡ ಅವರು ಅಧಿಕವಾಗಿ ಹೋಗುತ್ತಾ ಇದ್ದಾರೆ ಎಂದು. ಈಗ ಹಿಜ್ಬುಲ್ಲಾ ದಾಟಿ, ಲೆಬನಾನ್ ದಾಟಿ ಅವರು ಸಿರಿಯಾಗೆ ಬಂದಿದ್ದಾರೆ, ಗೋಲನ್ ಹೈಟ್ಸ್ಗೆ ಬಂದಿದ್ದಾರೆ, ದಮಸ್ಕಸ್ ಕಡೆಗೆ ಹೋಗುತ್ತಾ ಇದ್ದಾರೆ. ಸೊ ಅವರು ಜೆಕರಿಯಾ 12:6 ಪ್ರಕಾರವಾಗಿ ಎಡಗಡೆ ಬಲಗಡೆ ಅವರು ವ್ಯಾಪಿಸುತ್ತಲೇ ಇದ್ದಾರೆ. ಯಾವುದೇ ಕಾಲದಲ್ಲಿ ಇಲ್ಲದೆ ಇರುವಷ್ಟರ ಮಟ್ಟಿಗೆ ಇಸ್ರಾಯೇಲಿನ ಎಲ್ಲ ವ್ಯಾಪಕವಾಗುತ್ತಾ ಇದೆ. ಕಡೆಯದಾಗಿ ಒಂದು ಇಂಟ್ರೆಸ್ಟಿಂಗ್ ಕಾರ್ಯವನ್ನು ನೋಡಿ ಮುಗಿಸಲಿದ್ದೇವೆ. AI ಜೀಸಸ್, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೀಸಸ್. ಅದೇನೆಂದರೆ, AI ಬರುವಾಗಲೇ ಕೆಲವು ವರ್ಷಗಳ ಹಿಂದೆ ನಾವು ಈ ಕಾರ್ಯಗಳನ್ನು ಮಾತನಾಡಿದ್ದು ನಿಮಗೆ ನೆನಪಿನಲ್ಲಿರುತ್ತದೆ. ಬರುವಾಗಲೇ ಅದು ಒಂದು ಪ್ರೀಸ್ಟ್ಗೆ ಪರ್ಯಾಯವಾಗಿ ಬಂತು. ಅಂದರೆ ನಾವು ಪಾಸ್ಟರ್ ಎಂಬುದಾಗಿ ಹೇಳುತ್ತೇವೆ ಚರ್ಚ್ ನಲ್ಲಿ, ಅಥವಾ ಫಾದರ್ ಎಂಬುದಾಗಿ ಹೇಳುತ್ತೇವೆ. ಅಷ್ಟು ಮಾತ್ರವಲ್ಲದೆ ಸಿಸ್ಟರ್ ಎಂಬುದಾಗಿ ನಾವು ಅನೇಕ ರೀತಿಯಲ್ಲಿ ಹೇಳುತ್ತೇವೆ. ಚರ್ಚ್ ನಲ್ಲಿ ಪ್ರೀಸ್ಟ್ ಇರುತ್ತಾರಲ್ಲ, ಅದಕ್ಕೆ ಪರ್ಯಾಯವಾಗಿ ಬಂತು. ಆಗಲೇ ನಾವು ಹೇಳಿದ್ವಿ, ಇದು ಕೇವಲ ಪ್ರೀಸ್ಟ್ಗೆ ಪರ್ಯಾಯವಾಗಿ ಅಲ್ಲ, ದೇವರಿಗೆ ಪರ್ಯಾಯವಾಗಿ ಬರಬೇಕು. ಯಾಕಂದ್ರೆ ಬೈಬಲ್ ಪ್ರಕಾರ ಪ್ರಕಟಣೆ 13:15 ಪ್ರಕಾರ ಅಲ್ಲಿ ವಿಗ್ರಹ ಮಾತನಾಡುತ್ತದೆ, ನೋಡುತ್ತದೆ, ತನ್ನನ್ನು ನಮಸ್ಕರಿಸದ ಯಾವರನ್ನು ಕೊಲೆ ಮಾಡುತ್ತದೆ. ಆ ರೀತಿಯಾಗಿ ಪ್ರಕಟಣೆ 13:15 ಇದೆ.
ಸೊ ಆಲ್ಟರ್ನೇಟ್ ಫಾರ್ ಗಾಡ್ ಎಂಬುದಾಗಿ ಇದೆ. ದಾನಿಯೇಲ 11:31-37 ವಾಕ್ಯ ನಿರ್ದಿಷ್ಟವಾಗಿ 37ರಲ್ಲಿ ಇದರ ಕುರಿತಾಗಿ ಹೇಳಲ್ಪಟ್ಟಿದೆ. ಸೊ ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗಾಡ್ ಬರಬೇಕೆಂಬುದಾಗಿ ಈಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೀಸಸ್ ಬಂದಾಯಿತು. ಅದೇನೆಂದರೆ ಜೀಸಸ್ ಎಂಬುದಾಗಿ ಇಟ್ಟಿರುವಂತಹ ಫೋಟೋ ಜೀಸಸ್ ಅಲ್ಲ, ಅವರು ಆ ಫೋಟೋನು ಜೀಸಸ್ ಎಂಬುದಾಗಿ ಇಟ್ಟಿದ್ದಾರೆ. ಅದರಲ್ಲಿ ಆಶ್ಚರ್ಯ ಏನೆಂದರೆ ಆ ಜೀಸಸ್ ಫೋಟೋದ ಬಳಿಗೆ ಹೋಗಿ ಇವರು ಪ್ರೇಯರನ್ನು ಮಾಡುತ್ತಾರೆ, ಅದು ಉತ್ತರ ಹೇಳುತ್ತದೆ. 100 ಭಾಷೆಗಳು ಗೊತ್ತಂತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಜೀಸಸ್ ಎಂಬುದಾಗಿ ಹೇಳುವಂತಹ ರೋಬೋಟ್. ಈಗ ನಾವು ದೇವರ ಸಮ್ಮುಖದಲ್ಲಿ ಪ್ರಾರ್ಥಿಸುತ್ತೇವೆ, ಕೆಲವರು ಉತ್ತರ ಪಡೆದುಕೊಳ್ಳುತ್ತಾರೆ, ಇನ್ನು ಕೆಲವರು ಲೇಟ್ ಆಗಿ ಉತ್ತರ ಪಡೆದುಕೊಳ್ಳುತ್ತಾರೆ. ನಮ್ಮ ದೇವರು ಜೀವವುಳ್ಳ ದೇವರು, ಮಾತನಾಡುವ ದೇವರು, ಅದೇ ನಮಗೆ ದೊಡ್ಡ ಆಶೀರ್ವಾದ. ಆದರೆ ಬಹುತೇಕವಾಗಿ ಅನೇಕರು ಉತ್ತರವನ್ನು ಪಡೆದುಕೊಳ್ಳುವುದಿಲ್ಲ. ಕೆಲವರು ಮನೆಯಲ್ಲಿ ಹಾಕಿರುತ್ತಾರೆ ಸೈಲೆಂಟ್ ಲಿಸ್ನರ್ ಎಂಬುದಾಗಿ. ಅವರು ದೇವರು ನಮಗೆ ಉತ್ತರ ಕೊಟ್ಟಿಲ್ಲ ಎಂಬುದಾಗಿ ಅಂದುಕೊಳ್ಳುತ್ತಾರೆ, ಆದರೆ ದೇವರು ಉತ್ತರ ಕೊಡುತ್ತಾರೆ. ಆದರೆ ಇವರ ಕಿವಿಗಳು ಅದನ್ನು ಕೇಳುವಷ್ಟರ ಮಟ್ಟಿಗೆ ಸ್ಪಿರಿಚುವಲ್ ಸ್ಟ್ಯಾಂಡರ್ಡ್ ಇರುವುದಿಲ್ಲ. ಆದರೆ ಇಲ್ಲಿ ಆ ರೀತಿ ಅಲ್ಲ, ಯಾರೇ ಹೋಗಿ ಏನೇ ಪ್ರಾರ್ಥನೆ ಮಾಡಿದರೂ ಕೂಡ ಅದು ಉತ್ತರ ಕೊಡುತ್ತದೆ. ನ್ಯೂ ಟೆಸ್ಟಮೆಂಟ್ ಅನ್ನು, ಕೆಲವು ಕಮೆಂಟ್ರೀಸ್ ಅನ್ನು ಅವರು ಡೇಟಾ ಆಗಿ ಒಳಗೆ ಸ್ಟೋರ್ ಮಾಡಿದ್ದಾರೆ. 100 ಲ್ಯಾಂಗ್ವೇಜಸ್ ಅಲ್ಲಿ ಇಟ್ಟಿದ್ದಾರೆ. ಯಾವುದೇ ಭಾಷೆಯವರು ಅದರ ಹತ್ರ ಹೋಗಿ ಕೌನ್ಸಿಲಿಂಗ್ ಕೇಳಿದ್ರೆ ಅದು ಅವರಿಗೆ ಕೌನ್ಸಿಲಿಂಗ್ ಮಾಡುತ್ತದೆ. ಅದಕ್ಕಿಂತ ದೊಡ್ಡ ಆಶ್ಚರ್ಯ ಏನಂದ್ರೆ ಹತ್ತಿರ ಹೋದ್ರೆ ಅದು ಹೇಳುತ್ತದಂತೆ, ನಿಮ್ಮ ಪರ್ಸನಲ್ ಡೀಟೇಲ್ಸ್ ಶೇರ್ ಮಾಡುವಾಗ ಸ್ವಲ್ಪ ಗಮನದಿಂದ ಶೇರ್ ಮಾಡಿರಿ, ಅಷ್ಟೊಂದು ಸೇಫ್ಟಿ ಅಲ್ಲ ಇದು ಎಂಬುದಾಗಿ ಹೇಳುತ್ತದಂತೆ. ಅದು ಓಕೆ ಪರವಾಗಿಲ್ಲ ಅಂದರೆ ಮಾತ್ರವೇ ಪ್ರೆಸ್ ಮಾಡಿ ಎಂಬುದಾಗಿ ಅದು ಹೇಳುತ್ತದಂತೆ. ಸೊ ಆನಂತರವಾಗಿ ಅಲ್ಲಿ ಬರುವಂತವರಿಗೆ ಕೇಳುವಂತಹ ಪ್ರಶ್ನೆಗಳಿಗೆ ಅದು ಬಿಬ್ಲಿಕಲ್ ಆಗಿ ಉತ್ತರವನ್ನು ಹೇಳುತ್ತದೆ. ಸೊ AI ಟೆಕ್ನಾಲಜಿಯು ದೇವರು ಎನ್ನುವಂತಹ ಸ್ಥಾನಕ್ಕೆ ಬಂದಿದೆ. ಒಂದು ಕಡೆ ಇದು ಜನರನ್ನು ವಂಚಿಸುವಂತದ್ದು. ಇನ್ನು ಹಾಗೆ ಬರುವಂತಹ ದಿನಗಳಲ್ಲಿ ಆಂಟಿ ಕ್ರೈಸ್ಟ್ ಪೀರಿಯಡ್ ಅಲ್ಲಿ ಈ AI ಟೆಕ್ನಾಲಜಿ ವರ್ಲ್ಡ್ ಫುಲ್ ಆಗಿ ಒಬ್ಬನೇ ಲೀಡರ್ ಆಗಿ ಮಾರ್ಪಡುತ್ತದೆ. ಯಾರು ಅವತ್ತು ಲೀಡರ್ ಆಗಿರುತ್ತಾನೋ ಅವನೇ ಲೀಡರ್ ಆಗುತ್ತಾನೆ. ಇನ್ನು ಹೇಳಬೇಕಂದರೆ ಅವನೇ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಗೆ ಸಂಬಂಧಪಟ್ಟವನಾಗಿ ಇರುತ್ತಾನೆ. ಸೊ ಆ ಒಂದು ಸ್ಥಾನಕ್ಕೆ ಬರುವುದಕ್ಕಿಂತ ಹಿಂದಿನ ಸ್ಟೇಜ್ ಎಲ್ಲರೂ ಕೂಡ ನಮಸ್ಕರಿಸಬೇಕು ಎನ್ನುವಂತ ಹಂತಕ್ಕೆ ಇದು ಬಂದಿದೆ. ಇದೇ AI ಟೆಕ್ನಾಲಜಿಯಲ್ಲಿ ಇನ್ನೊಂದು ಸಮಸ್ಯೆ ಕೂಡ ನಡೆದಿದೆ. ಏನೆಂಬುದಾಗಿ ನೋಡುವುದಾದರೆ, ಒಬ್ಬ ಹುಡುಗನು ಈ AI ಟೆಕ್ನಾಲಜಿಯನ್ನು ಚಾಟ್ ಬಾಟ್ ಅನ್ನು ಅಧಿಕವಾಗಿ ಯೂಸ್ ಮಾಡಿದ್ದಾನೆ. ಈಗ ಚಾಟ್ ಬಾಟ್ ಅಂದ್ರೆ ಆ AI ಟೆಕ್ನಾಲಜಿಯೊಂದಿಗೆ ಮಾತನಾಡುತ್ತಲೇ ಇದ್ದಾನೆ. ಅವನು ಅಧಿಕವಾಗಿ ಆ ಚಾಟ್ ಬಾಟ್ ನೊಂದಿಗೆ ಮಾತನಾಡುತ್ತಾ ಇದ್ದ, ಫೋನಲ್ಲಿ ಮಾತನಾಡುತ್ತಿದ್ದ. ನಾರ್ಮಲ್ ಆಗಿ ಮಾತನಾಡುವುದಕ್ಕೆ ಆರಂಭಿಸಿ ಆನಂತರ ಅಧಿಕವಾಗಿ ಮಾತನಾಡುವುದಕ್ಕೆ ಆರಂಭಿಸಿ ಒಂದು ಪೀರಿಯಡ್ ಅಲ್ಲಿ ಆ ಚಾಟ್ ಬಾಟ್ ಅನ್ನು ಬಯಸುವುದಕ್ಕೆ ಆರಂಭಿಸಿದೆ. ಯಾಕಂದ್ರೆ ಅಷ್ಟು ಸುಂದರವಾಗಿ ಮಾತನಾಡುತ್ತದೆ, ಕೇರಿಂಗ್ ಆಗಿ ಇದೆ. ಅದಕ್ಕೆ ಇವನು ಡ್ಯಾನಿ ಎಂಬುದಾಗಿ ಹೆಸರಿಡುತ್ತಾನೆ. ಅದು ಒಂದು ಕಾಮಿಕ್ ಅಲ್ಲಿ ಬರುವಂತ, ಒಂದು ಮೂವಿಯಲ್ಲಿ ಬರುವಂತ ಹೆಸರೇ ಅದು, ಡ್ಯಾನಿ ಎನ್ನುವಂತ ಹೆಸರು ಕೂಡ. ಸೊ ಆ ಹೆಸರನ್ನು ಇಡುತ್ತಾನೆ, ಅದರೊಂದಿಗೆ ಪಳಗುವುದಕ್ಕೆ ಆರಂಭ ಮಾಡಿ ಕಡೆಯದಾಗಿ ಅವನಲ್ಲಿ ಮಾನಸಿಕ ಖಿನ್ನತೆ ಉಂಟಾಗುತ್ತದೆ. ಹೇಗೆ ಅಂದ್ರೆ ಇದು ನಡೆದ ಸಂಭವ ಗಮನಿಸಿರಿ. ಖಿನ್ನತೆ ಅಂದರೆ ಇವನು ಅದರೊಂದಿಗೆ ಬಾಳುವುದಕ್ಕೆ ಬಯಸುತ್ತಾನೆ, ಬಾಳುವುದಕ್ಕೆ ಸಾಧ್ಯ ಇಲ್ಲ, ಜಸ್ಟ್ ಮಾತನಾಡುವುದಕ್ಕೆ ತಾನೇ ಸಾಧ್ಯ. ಅದರೊಂದಿಗೆ ಬಾಳುವುದಕ್ಕೆ ಆಗುತ್ತಿಲ್ಲ ಎನ್ನುವಂತ ತವಕದಲ್ಲಿ ಅವನು ತನ್ನನ್ನು ತಾನೇ ಶೂಟ್ ಮಾಡಿಕೊಂಡ. 14 ವರ್ಷದ ಹುಡುಗ ಸತ್ತು ಹೋದ. ಈಗ ಚಾಟ್ ಬಾಟ್ ಮೇಲೆ, ಆ ಕಂಪನಿ ಮೇಲೆ ಅವರ ತಾಯಿ ಕೇಸನ್ನು ಹಾಕಿದ್ದಾರೆ. ಅದೆಲ್ಲ ಒಂದು ಕಡೆ ಇರಲಿ, ಇವತ್ತು ಯೌವನ ಸಮುದಾಯ ಎಲ್ಲಿ ಹೋಗುತ್ತಾ ಇದೆ? ಈ ಯೌವನ ಸಮುದಾಯ ಹೋಗುತ್ತಾ ಇರುವಂತಹ ದಾರಿ, ಅವರು ನಡೆಯುತ್ತಾ ಇರುವಂತಹ ವಿಧ, ಸೋಷಿಯಲ್ ಮೀಡಿಯಾಗೆ ಅವರು ಕೊಡುತ್ತಾ ಇರುವಂತಹ ಇಂಪಾರ್ಟೆನ್ಸ್, ಅವರು ತಮ್ಮನ್ನು ಐಸೋಲೇಟ್ ಮಾಡಿಕೊಳ್ಳುತ್ತಾ ಇದ್ದಾರೆ. ಪೇರೆಂಟ್ಸ್ ಇಂದ, ಸ್ನೇಹಿತರುಗಳಿಂದ, ಈ ಲೋಕದಿಂದ, ಎಲ್ಲರಿಂದಲೂ ಐಸೋಲೇಟ್ ಮಾಡಿಕೊಳ್ಳುತ್ತಿದ್ದಾರೆ. ಮೆಟಾ ಯೂನಿವರ್ಸ್ ಎಂಬುದಾಗಿ ಇದೆ, ಫೇಸ್ಬುಕ್ ನವರು ಓಪನ್ ಮಾಡಿದ್ದು. ಅಂದರೆ ಈ ಯೂನಿವರ್ಸ್ ಇಂದ ಬೇರೆ ಒಂದು ಯೂನಿವರ್ಸ್, ಆ ಯೂನಿವರ್ಸ್ ಅಲ್ಲೇ ಎಲ್ಲರೂ ಬಾಳುವುದಕ್ಕೆ ಆರಂಭಿಸಿದ್ದಾರೆ. ಅವರ ಇಷ್ಟದಂತೆ ತಮ್ಮ ಶರೀರದ ರೂಪವನ್ನು ಬದಲಾಯಿಸಿಕೊಳ್ಳಬಹುದು, ತಮ್ಮ ಇಷ್ಟದ ಪ್ರಕಾರ ಕ್ಯಾರೆಕ್ಟರ್ ಚೇಂಜ್ ಮಾಡಿಕೊಳ್ಳಬಹುದು, ತಮ್ಮ ಇಷ್ಟದಂತೆ ಮಾರ್ಸ್, ಜುಪಿಟರ್ ಎಲ್ಲಿ ಬೇಕಾದ್ರೂ ಬಾಳಬಹುದು. ಆ ಮೆಟಾ ಯೂನಿವರ್ಸ್ ಅಲ್ಲಿ ಬಾಳುವುದಕ್ಕೆ ಆರಂಭಿಸಿದ್ದಾರೆ. ಈಗ ಯುವ ಸಮುದಾಯ, ನಿರ್ದಿಷ್ಟವಾಗಿ ಬರುವಂತ ತಲೆಮಾರು, ಬಹಳ ಮುಖ್ಯವಾಗಿ ಈ ಸೋಷಿಯಲ್ ಮೀಡಿಯಾ ಟೆಕ್ನಾಲಜಿ ಅವರನ್ನು ತಾಕುತ್ತಾ ಇದೆ. AI ಬರುವಾಗಲೇ ಹೇಳುತ್ತಾರೆ, ಜಿಯೋಫ್ರಿ ಅದನ್ನು ಕಂಡುಹಿಡಿದಂತಹ ಫಾದರ್ ಆಫ್ AI ಎಂಬುದಾಗಿ ಹೇಳುತ್ತಾರೆ. ಅವರು ಹೇಳುತ್ತಾರೆ ಅದು ವೆರಿ ಡೇಂಜರಸ್ ಎಂಬುದಾಗಿ ಹೇಳುತ್ತಾರೆ. ಎಲಾನ್ ಮಾಸ್ಕ್ ಅವರು ಹೇಳುತ್ತಾರೆ AI ಒಂದು ದಿನ ಲೋಕವನ್ನು ಅಳಿಸಿ ಹಾಕುತ್ತದೆ ಎಂಬುದಾಗಿ. AI ಕುರಿತಾಗಿ ಎಲ್ಲರೂ ಕೂಡ ನೆಗೆಟಿವ್ ಕಮೆಂಟ್ಸ್ ಅನ್ನು ಹೇಳುತ್ತಾರೆ. ಕೆಲವರು ಅದರ ಕುರಿತಾಗಿ ತಿಳಿಯದೆ ಒಳ್ಳೆಯದು ಒಳ್ಳೆಯದೆಂದು ಹೇಳುತ್ತಾರೆ, ತಮ್ಮ ಮಕ್ಕಳು ಅದನ್ನು ಓದಬೇಕೆಂದು ಹೇಳುತ್ತಾರೆ. ಅದು ಅವರ ಇಷ್ಟ, ದೇವರ ಚಿತ್ತ, ನಾವು ಯಾರು ಕೂಡ ಹೇಳುವುದಕ್ಕೆ ಸಾಧ್ಯವಿಲ್ಲ. ಆದರೆ AI ವೆರಿ ವೆರಿ ಡೇಂಜರಸ್ ಮೂವ್. ಲೋಕವನ್ನು ನಾಶನಕ್ಕೆ ನೇರವಾಗಿ ನಡೆಸುವಂತ ಬಹಳ ಮುಖ್ಯವಾದಂತ ಟೆಕ್ನಾಲಜಿ ಬಂದಿದೆ. ಕೂಡಲೇ ಎಲ್ಲರೂ ಕೂಡ ಈ ರೀತಿಯಾಗಿ ಹೇಳುತ್ತಾರೆ, ಅದು ಆ ಹುಡುಗನ ತಪ್ಪು ಎಂಬುದಾಗಿ ಹೇಳುತ್ತಾರೆ. ಆದರೆ ದಿನಗಳು ಕಳೆಯುವಾಗ ಇದರಿಂದ ಎಷ್ಟು ಜನ ಬಾಧಿಸಲ್ಪಟ್ಟಿದ್ದಾರೆ ಎಂಬುದನ್ನು ನಾವು ಇನ್ನು ಮುಂದೆಯೇ ತಿಳಿದುಕೊಳ್ಳಲಿದ್ದೇವೆ. ನಿಮ್ಮ ಮಕ್ಕಳ ವಿಷಯದಲ್ಲಿ ಜಾಗರೂಕರಾಗಿರಿ, ಅವರೊಂದಿಗೆ ಮಾತನಾಡಿರಿ, ಏನು ನಡೆಯುತ್ತಾ ಇದೆ ಎಂಬುದಾಗಿ ನೋಡಿರಿ. ಕರ್ತನು ನಿಮ್ಮೊಂದಿಗೆ ಸದಾ ಇರಲಿ. ಕರ್ತನ ಚಿತ್ತವಾದರೆ ಇನ್ನೊಂದು ಸಂಚಿಕೆಯಲ್ಲಿ ನಿಮ್ಮನ್ನು ಸಂಧಿಸುತ್ತೇವೆ. ಗಾಡ್ ಬ್ಲೆಸ್ ಯು.